ಮತ್ತೆ ಖಾಸಗಿ ಫೈನಾನ್ಸ್ಗಳ ದಬ್ಬಾಳಿಕೆ ಮುಂದುವರೆದಿದ್ದು, ವಸೂಲಿಗೆ ಬಂದ ಖಾಸಗಿ ಫೈನಾನ್ಸ್ ಸಿಬ್ಬಂದಿಗಳು ಗೂಂಡಾ ವರ್ತನೆ ಪ್ರದರ್ಶಿಸಿದ್ದಾರೆ. ಹಣ ನೀಡದ ತಾಯಿ ಮಗನ ಮೇಲೆ ಹಲ್ಲೆ ಮಾಡಿ ದರ್ಪ ತೋರಿಸಿದ್ದಾರೆ. ಚಾಮಲಾಪುರದ ಹುಂಡಿ ಗ್ರಾಮದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದ್ದು, ಹಲ್ಲೆಗೆ ಒಳಗಾದ ಚೆನ್ನಜಮ್ಮ ಎಂಬ ಮಹಿಳೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇಂದು ಬೆಳ್ಳಂಬೆಳಿಗ್ಗೆ ಹಣ ವಸೂಲತಿಗೆ ಬಂದ ಫಿನ್ಕೇರ್ಸ್ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ವಿಧವಾ ಮಹಿಳೆ ಚೆನ್ನಜಮ್ಮಗೆ ಆವಾಜ್ ಹಾಕಿದ್ದಾರೆ. ಕಳೆದ ವರ್ಷ 54,000 ರೂಪಾಯಿಗಳನ್ನ ಫೈನಾನ್ಸ್ನಿಂದ ಚೆನ್ನಜಮ್ಮ ಸಾಲ ಪಡೆದಿದ್ರಂತೆ. ಪ್ರತಿ ತಿಂಗಳು 2,470 ರೂಪಾಯಿಗಳನ್ನ ಪಾವತಿಸಬೇಕಿತ್ತು. ಈಗಾಗಲೇ 11 ಕಂತುಗಳನ್ನು ಕೂಡ ಕಟ್ಟಿದ್ದಾರೆ. ಉಳಿದ 9 ಕಂತುಗಳು ಬಾಕಿ ಇರುವ ಹಣವನ್ನ ವಸೂಲಾತಿಗೆ ಬಂದ ಫೈನಾನ್ಸ್ ಸಿಬ್ಬಂದಿಗೆ ಚೆನ್ನಜಮ್ಮ ಸಮಯಾವಕಾಶ ಕೇಳಿದ್ದಾರೆ. ಮಾತಿನ ಚಕಮಕಿ ನಡೆದಿದೆ. ಈ ವೇಳೆ ಮಗ ಬಂದಾಗ ತಳ್ಳಾಟ ನೂಕಾಟ ಕೂಡ ನಡೆದಿದೆ. ಇದರಿಂದಾಗಿ ಮಹಿಳೆ ಚೆನ್ನಜಮ್ಮ ಕೆಳಗೆ ಬಿದ್ದು ಗಾಯಗೊಂಡ ಹಿನ್ನೆಲೆಯಲ್ಲಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅದೇ ಸರ್, ನಾವು ಸಂಘ ಕಟ್ಕೊಡ್ತೀವಿ ಹೋಗಿ ಸರ್. ಈಗ ಸ್ವಲ್ಪ ಮಧ್ಯಾಹ್ನ ಗಂಟೆ ಕಟ್ಕೊಡ್ತೀವಿ ಅನ್ನೋ ಸರ್. ಅದಕ್ಕೆ ಹಂಗೆ ಅಂತಿದ್ದಾರೆ ನಮ್ಮ ಕಟ್ಟಮ್ಮ ಅಂತಂದರು. ಇಲ್ಲ ಸರ್, ಹೋಗಿ ಕಟ್ಕೊಡ್ತೀವಿ ಅಂದ್ರೂ ಮನೆ ಬಾಗಿಲಿಗೆ ಒಂದು ಬಾಯಿಗೆ ಬೈತೀವಿ ಸರ್. ಅದಕ್ಕೆ ಹೋಗಿ ಬುದ್ಧಿ ನೀವು ಹಂಗೆ ಅಂತಾನೆ ಇರ್ತಿದ್ದಾರಲ್ಲ ಬುದ್ಧಿ ಕಟ್ಕೊಡ್ತೀನಿ ಹೋಗಿ ಅನ್ಕೊಂಡು ಪಾಪ ಬೇರೆ ಅಳ್ತಿದ ಹೋಗಿ ಬುದ್ಧಿ ಅಂದು. ಅದು ಗೊತ್ತಿಲ್ಲ ಕಣಮ್ಮ, ನಂಗೆ ಕಟ್ಟಲೇಬೇಕು. ನೀವು ಮನೆ ಬಾಗಿಲಿಗೆ ಬಂದು ಏನಮ್ಮ ನಾಟಕ ಆಡ್ತಾರೆ, ನಾಟಕನ ನಮ್ಗೆ ಬಾಯಿಗೆ ಬಂದಾಗೆಲ್ಲ ಹೋದ್ರಿ ಸರ್. ಅದಕ್ಕೆ ಅಷ್ಟಕ್ಕೆ ನಮ್ಮ ಮಗ ಬಂದರು. ಆಗ ಇಲ್ಲ ಈಗ ಏನು ಮಾಡೋಕ್ಕದ್ದು ಹೋಗಿ ಸರ್ ಅಂದ್ರೆ ಏನೋ ಗೋಳಿ ಮಗನೇ ಇಲ್ಲ ಅಂತ ಏನು ಯಾರಪ್ಪನ ಮೇಲೆ ದುಡ್ಡು ತಗೊಂಡು ನಾಟಕ ಆಡ್ತೀಯೇನೋ ಅಂದ್ಕೊಂಡು ಹಂಗೆ ಹೊಡೆಯಕ್ಕೆ ಬಂದರು ಸರ್. ಹೊಡೆದ್ರು, ಅವನಿಗೂ ಹೊಡೆದ್ರು, ನಮಗೂ ಹೊಡೆದ್ರು. ಎಲ್ಲ ಮಾಡಿದ್ವಿ ಸರ್. ನಮಗೆ ಬಾಯಿಗೆ ಬಂದಾಗೆಲ್ಲ ಬೋದ್ರು. ನಿಮ್ಮ ಹೆಸರು ಹೇಳಮ್ಮ? ಚೆನ್ನಜಮ್ಮ ಅಂತ ಸರ್. ಈಗಾಗಲೇ ಸರ್ಕಾರ ಬಲವಂತವಾಗಿ ಸಾಲ ವಸೂಲಿ ಮಾಡಬಾರದು ಅಂತ ಖಾಸಗಿ ಹಾಗೂ ಮೈಕ್ರೋ ಫೈನಾನ್ಸ್ಗಳಿಗೆ ವಾರ್ನಿಂಗ್ ನೀಡಿದೆ. ಇದ್ಯಾವುದನ್ನು ಲೆಕ್ಕಿಸದ ಸಿಬ್ಬಂದಿಗಳು ಇಂದು ಸಾಲ ವಸೂಲತೆಗಾಗಿ ಬಂದು ಈ ರೀತಿ ದರ್ಪವನ್ನ ತೋರಿಸಿದ್ದಾರೆ.